ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ? ಇವತ್ತು ನಾವು ಎಗ್ ಪಪ್ಸ್ ವಿದೌಟ್ ಓವನ್ ಹಾಗೂ ಸಮೋಸ ಎಲೆಯಲ್ಲಿ ಹೇಗೆ ಮಾಡುವುದು ಅಂತ ನೋಡುವ. ಅದಕ್ಕಿಂತ ಮೊದಲು ನಿಮಗೆ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಮಾಡುವ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತೆಗೆದಿದ್ದೇನೆ. ಆ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೇನೆ ನೋಡಿ. ನಂತರ ಅದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ಸ್ವಲ್ಪ ಕಲರ್ ಬಂದರೆ ಸಾಕು. ನೆಕ್ಸ್ಟ್ ನಾನು ಇದಕ್ಕೆ 1 ಇಂಚ್ ಶುಂಠಿಯನ್ನು ಹಾಕಿದ್ದೇನೆ ಮತ್ತು 1 ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. 2 ಬೆಳ್ಳುಳ್ಳಿ ಎಸಲನ್ನು ಕಟ್ ಮಾಡಿ ಹಾಕಿದ್ದೇನೆ. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ 1 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನ್ ಕರಿಮೆಣಸು, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಸೋಂಫ್, ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ 1 ಟೀ ಸ್ಪೂನಷ್ಟು ಟೊಮೆಟೊ ಪೇಸ್ಟನ್ನು ಹಾಕಿ 1 ನಿಮಿಷಗಳ ಕಾಲ ಎಲ್ಲವನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಫ್ಲೇಮನ್ನು ಆಫ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಸಮೋಸಾ ಶೀಟನ್ನು ತೆಗೆದಿದ್ದೇನೆ ನೋಡಿ. 2 ಸಮೋಸಾ ಶೀಟ್ ತೆಗೆದಿದ್ದೇನೆ. ಅದನ್ನು ನಾನು ಪ್ಲಸ್ ಆಕಾರದಲ್ಲಿ ಇಟ್ಟಿದ್ದೇನೆ ನೋಡಿ. ನೆಕ್ಸ್ಟ್ ನಾನು ಫಿಲ್ಲಿಂಗನ್ನು ಇಟ್ಟು ಅದರ ಮೇಲೆ 1/2 ಮೊಟ್ಟೆಯನ್ನು ಇಡ್ತಾ ಇದ್ದೇನೆ ನೋಡಿ. ಫಿಲ್ಲಿಂಗ್ ಇಟ್ಟು ಅರ್ಧ ಮೊಟ್ಟೆಯನ್ನು ಇಟ್ಟು ನೆಕ್ಸ್ಟ್ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಅದನ್ನು 4 ಸೈಡಿಗೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನೋಡಿ. ಇದನ್ನು ಸ್ಪ್ರೆಡ್ ಮಾಡಿ ಕೈಯಲ್ಲಿ. ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡಿ, ಚೆನ್ನಾಗಿ ಫೋಲ್ಡ್ ಮಾಡಿ. ಒಳಗೆ ಆಯಿಲ್ ಹೋಗಬಾರ್ದು, ಎಣ್ಣೆ ಹೋಗಬಾರ್ದು, ಆ ರೀತಿಯಲ್ಲಿ ಫೋಲ್ಡ್ ಮಾಡಿ ನೋಡಿ. ಈಗ ಎಲ್ಲವನ್ನು ನಾನು ಮಾಡಿಡ್ತೇನೆ, ಸೈಡಿಗೆ ಇಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ಯಾನಲ್ಲಿ ಆಯಿಲ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ 2 ಪಪ್ಸನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 2 ಹಾಕ್ಲಿಕ್ಕೆ ಆಗ್ತದೆ ಒಮ್ಮೆಲೆ, ನಾನು ಹಾಗೆ 2 ಹಾಕ್ತಾ ಇದ್ದೇನೆ. ಇದಕ್ಕಿಂತ ಚಿಕ್ಕ ಪ್ಯಾನ್ ಆದರೆ ಒಂದೇ ಹಾಕಿ, ನಾನಿಲ್ಲಿ 2 ಹಾಕಿದ್ದೇನೆ. ನೆಕ್ಸ್ಟ್ ಇದನ್ನು 30 ಸೆಕೆಂಡ್ ಆದ ನಂತರ ಟರ್ನ್ ಮಾಡಿ. ಇದು ಗೋಲ್ಡನ್ ಕಲರ್ ಬಂದ ನಂತರ ಇದನ್ನು ಎಣ್ಣೆಯಿಂದ ಡ್ರೈನ್ ಮಾಡಿ. ಓಕೆ, ಎಣ್ಣೆಯಿಂದ ತೆಗೆಯಿರಿ. ಹೀಗೆ ಉಳಿದದನ್ನು ಕೂಡ ನಾವು ಫ್ರೈ ಮಾಡುವ. ಇದು ಪಪ್ಸ್ ತುಂಬ ಟೇಸ್ಟ್ ಆಗಿರ್ತದೆ ಹಾಗೂ ಕ್ರಿಸ್ಪಿ ಆಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.